Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna... ಇವತ್ತು ಮತ್ತೆ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಬೇರೆ ಕಡೆ ತಿರುಗಾಡಿಕೊಂಡು ಬರೋಣ ಅಂತೇಳಿ. ನಾವು ಇವಾಗ ವರಾಯನ ಮಾಲ್ ಹೋಗಲಿಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನಡ್ಕೊಂಡು ಹೋಗಿ ವರಾಯನ ಮಾಲ್ ಹತ್ರ ರೀಚ್ ಆದೆವು. ಹಾಗೆ ನೋಡೋಣ ವರಾಯನ ಮಾಲ್ ಹೇಗಿದೆ ಅಂತೇಳಿ. ಇವಾಗ ನಾವು ವರಾಯನ ಮಾಲ್ಗೆ ರೀಚ್ ಆದೆವು. ತುಂಬಾ ದೊಡ್ಡದಾದ ಮಾಲ್. ಇವಾಗ ವರಾಯನ್ ಮಾಲ್ಗೆ ಬಂದಿದ್ದೇವೆ. ಹಾಗೆ ಸ್ವಲ್ಪ ಹುಡುಕಿಕೊಂಡು ಬಂದು ಇವಾಗ ರೀಚ್ ಆದೆವು. ತುಂಬಾನೇ ದೊಡ್ಡದಾದ ಮಾಲ್. ಹಾಗೆ ಇವಾಗ ಇನ್ನೂ ನೋಡ್ಬೇಕಷ್ಟೇ. ಹೊರಗಡೆಯ ಸೀನ್ ಈ ತರ ಇದೆ. ತುಂಬಾನೇ ಚೆನ್ನಾಗಿದೆ. ಹಿಂದ್ ಕಡೆ ಒಂದು ಕೆರೆ ಕೂಡ ಇದೆ. ಬಹುಶಃ ಅದರಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಫೌಂಟೈನ್ಸ್ ಆಗ್ತದೆ ಕಾಣ್ಬೇಕು. ತುಂಬಾನೇ ಚೆನ್ನಾಗಿದೆ ವರಾಯನ್ ಮಾಲ್.
ವರಾಯನ ಮಾಲ್ ನೋಡಿ ಆದ್ಮೇಲೆ ಇಲ್ಲಿ ಲೂಲು ಮಾಲ್ಗೆ ಹೋಗ್ತಾ ಇದ್ದೇವೆ. ಲೂಲು ಹೈಪರ್ ಮಾಲ್ಗೆ ಬಂದಿದ್ದೇವೆ. ಹಾಗೆ ಇವಾಗ ಮಾಲ್ ಕಡೆ ಹೋಗ್ತಾ ಇದ್ದೇವೆ. ಲೂಲು ಮಾಲಿಗೆ ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಹಸಿವೇನೂ ಆಗಿತ್ತು. ಹಾಗಾಗಿ ಬರ್ಗರ್ ತಿನ್ನೋಣ ಅಂತೇಳಿ ಇಲ್ಲಿ ನಾವು ಮೇಲ್ಗಡೆ ಹೋಗ್ತಾ ಇದ್ದೇವೆ. ಮಾಲೆಲ್ಲ ಸುತ್ತಾಡಿಕೊಂಡು ಹೊರಗಡೆ ಬರುವಾಗ ಇಲ್ಲಿ ಎಂಟ್ರೆನ್ಸಲ್ಲಿ ಕೆಲವರು ಡ್ಯಾನ್ಸ್ ಮಾಡ್ತಾಯಿದ್ರು. ಬುದ್ಧಿಮಾಂದ್ಯ ಮಕ್ಕಳ ಡ್ಯಾನ್ಸ್ ನಡೀತಾ ಇತ್ತು. ಹಾಗಾಗಿ ತುಂಬಾ ಚೆನ್ನಾಗಿ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಕೂಡ ನಾವು ನೋಡ್ತಾ ಇದ್ದೆವು. ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡಿದೆ. ಮಾಲಿಗೆ ಹೋಗಿ ಎಲ್ಲ ಸುತ್ತಾಡಿಕೊಂಡು ಇವಾಗ ಹೊರಗಡೆ ಬಂದೆವು. ಇನ್ನು ನೋಡ್ಬೇಕು ಎಲ್ಲಿ ಹೋಗುದು ಅಂತೇಳಿ. ಜೀವಿತ ಪ್ಲಾನ್ ಮಾಡ್ತಾ ಇದ್ದಾಳೆ ಎಲ್ಲಿಗೆ ಹೋಗುದು ಅಂತೇಳಿ.
ನಾವು ವಿಧಾನಸೌಧದ ಮುಂದೆ ಇದ್ದೇವೆ. ಬೆಂಗಳೂರಿಗೆ ಬಂದು ವಿಧಾನಸೌಧ ನೋಡದಿದ್ರೆ ಹೇಗೆ ಅಲ್ವಾ, ಹಾಗೆ ಇವಾಗ ವಿಧಾನಸೌಧದ ಹೊರಗಡೆ ಇದ್ದೇವೆ. ಇನ್ನು ಬಂದದಷ್ಟೇ, ಇವಾಗ ಬೇರೆ ಕಡೆ ಎಲ್ಲ ಹೋಗಿ ಸುತ್ತಾಡಿ ಬರಬೇಕು. ವಿಧಾನಸೌಧದ ಹತ್ರ ಕೆಲವು ಆಟೋದವರು ಇರ್ತಾರೆ. ಅವರು ಈ ವಿಧಾನಸೌಧದ ಹಿಂದ್ಗಡೆ ಇರುವ ಕೆಲವೆಲ್ಲ ನೋಡಲಿಕ್ಕೆ ಆಲ್ ಇಂಡಿಯಾ ರೇಡಿಯೋ ನಾವು 20 ರೂಪೀಸ್ ಚಾರ್ಜ್ ಮಾಡಬೇಕಾಗ್ತದೆ. ಅವರದ್ದು ಒಂದು ಉದ್ದೇಶ ಕೂಡ ಬೇರೆ ಇರ್ತದೆ. ಭೈರವ ಶೋರೂಮ್ ಇದೆ, ಅಲ್ಲಿಗೆ ಅವರು ಕೊಂಡೋಗಿ ಅಲ್ಲಿ ನಮಗೆ ಬೇಕಾದ ಶಾಪಿಂಗನ್ನು ಮಾಡ್ಬೋದು. ಅಲ್ಲಿಂದ ಅವರು ನಮ್ಮನ್ನು ಕಬ್ಬನ್ ಪಾರ್ಕ್ ತನಕ ಬಿಡ್ತಾರೆ. ಇದು ರಾಜ್ಭವನ್. ಗವರ್ನರ್ ಬಂದ್ಬಿಟ್ಟು ತಾವರ್ಚಂದ್ ಗೆಹ್ಲೋಟ್ ಗವರ್ನರ್. ದಿಲ್ಲಿ ಹೈಲೋ ಬೆಂಗಳೂರು. ಜವಾಹರ್ಲಾಲ್ ನೆಹರು ತಾರಾಲಯ. ಐ ಲವ್ ಬೆಂಗಳೂರು, ಐ ಲವ್ ಬೆಂಗಳೂರು. ಈವ್ನಿಂಗ್ 7 o'clock ಒಂದು ಶೋ, ವಾಟರ್ ಡ್ಯಾನ್ಸಿಂಗ್. 7 o'clock ಒಂದು, 8 o'clock ಒಂದು, ಸ್ಯಾಟರ್ಡೆ ಸಂಡೇ ಒಂದೊಂದು ಶೋ ಎಕ್ಸ್ಟ್ರಾ ಇದೆ. ರಾಜಾ ಅವ್ರ ಫೈನಾನ್ಸ್ ಮಿನಿಸ್ಟರ್ ಇಲ್ಲಿ. ಬಸವೇಶ್ವರ ಸರ್ಕಲ್. ಇದು ಬಂದ್ಬಿಟ್ಟು ತಾಜ್ ವೆಸ್ಟರ್ನ್ ಟಾಟಾ ಕಂಪನಿ. ಇದು ಭೈರವ ಸಿಲ್ಕ್ ಪ್ಯಾಲೇಸ್. ಇಲ್ಲಿ ತನಕ ತಂದು ನಮಗೆ ಬಿಡ್ತಾರೆ. ಮತ್ತು ನಮಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿ, ನಮಗೆ ಬೇಕಾದರೆ ಶಾಪಿಂಗ್ ಮಾಡಿ ಮತ್ತು ಅದೇ ರಿಕ್ಷಾದಲ್ಲಿ ನಮಗೆ ಕಬ್ಬನ್ ಪಾರ್ಕ್ ತನಕ ಕೊಂಡೋಗಿ ಬಿಡ್ತಾರೆ. ಹಾಗೆ ನಾವಿಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆವು. ತುಂಬಾ ಚೆನ್ನಾಗಿತ್ತು. ಭೈರವ ಸಿಲ್ಕ್ ಪ್ಯಾಲೇಸ್ ವಿಧಾನಸೌಧದ ಹಿಂದ್ಗಡೆ ಇರ್ತದೆ. ಅಲ್ಲಿಗೆ ಹೋಗಿ ನಮಗೆ ಬೇಕಾದ್ದನ್ನು ನಾವು ಸ್ವಲ್ಪ ಶಾಪಿಂಗ್ ಮಾಡಿದೆವು. ತುಂಬಾ ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳು ಇಲ್ಲಿದ್ದವು. ಹಾಗಾಗಿ ಖುಷಿಯಾಯಿತು, ಸ್ವಲ್ಪ ಶಾಪಿಂಗ್ ಮಾಡಿದೆವು. ಇದರಲ್ಲಿ ಇರುವುದೇ ರೇಟ್ ನಮಗೆ. ಹೌದು ಮೇಡಮ್, ಟ್ಯಾಕ್ಸ್ प्लेजेंट कलर मिंट ग्रीन फस्ट ग्रीन. ಇವ್ರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇವ್ರು ತಗೊಳ್ಳಿ. कुछ कंसेशन करो ना. GST. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿ ನಾವು ಭೈರವ ಸಿಲ್ಕ್ ಪ್ಯಾಲೇಸ್ ಹತ್ರ ಇದ್ದೇವೆ. ಇಲ್ಲಿ ಶಾಪಿಂಗ್ ಮಾಡಿ ಇವಾಗ ಹೊರಗಡೆ ಬರ್ತಾ ಇದ್ದೇವೆ. ಇದು ವಿಧಾನಸೌಧದ ಹತ್ತಿರದಲ್ಲಿದೆ. ಹಾಗೆ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ವಿಧಾನಸೌಧದ ಬ್ಯಾಕ್ ಸೈಡ್ ಟೋಟಲ್ 60 ಎಕರೆ ಇದೆ ಅಂತೆ ವಿಧಾನಸೌಧದಲ್ಲಿ.
ನಾವು ವಿಧಾನಸೌಧ ಹೋಗಿದ್ವಿ, ಅಲ್ಲಿ ಒಂದು ಆಟೋ ಸಿಕ್ತು. ಅವ್ರು ನಮಗೆ ಫುಲ್ ಒಂದು ವಿಧಾನಸೌಧದ ರೌಂಡ್ ಟೂರ್ ಮಾಡಿಸಿದ್ರು. ಮತ್ತು ಅಲ್ಲಿಂದ ಕಬ್ಬನ್ ಪಾರ್ಕ್ ಬಂದುಬಿಟ್ರು. ಸೊ ನಾವು ಇವಾಗ ಕಬ್ಬನ್ ಪಾರ್ಕಲ್ಲಿದ್ದೇವೆ. ನೋಡಿ, ಇದು ಕಬ್ಬನ್ ಪಾರ್ಕ್ ತುಂಬಾ ದೊಡ್ಡದಾಗಿದೆ, ಎಲ್ಲ ಮರ ಇದೆ. ಅದೇ ರೀತಿ ತುಂಬ ಪ್ರಶಾಂತ, ತುಂಬ ತಂಪಾಗಿದೆ. ತುಂಬ ಮಂದಿ ಬಂದು ಇಲ್ಲಿ ರಶ್ ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡಿದ್ದೇವೆ, ಸ್ವಲ್ಪ ರೆಸ್ಟ್ ಮಾಡೋಣ. ಅದು ಹಾಗೆ ಅಲ್ವಾ, ಆ ಕಡೆ ಈ ಕಡೆ ತಿರುಗಾಡುವುದು ಅವರೇ ಕಾಣುದು. ಮನ್ವಿತಳಿಗೆ ನಡೆದು ಕಾಲು ನೋವಾಗ್ತಾ ಇದೆ ಅಂತೆ. ಹಾಗೆ ಸ್ವಲ್ಪ ಇಲ್ಲಿ ನಾವಿವಾಗ ರೆಸ್ಟ್ ಮಾಡಿ ಆಮೇಲೆ ಒಂದು ಕಬ್ಬನ್ ಪಾರ್ಕ್ ಸುತ್ತಾಡಿ ಆಮೇಲೆ ಬೇರೆ ಕಡೆ ಹೋಗುದು. ಇನ್ನೆಲ್ಲಿಗೆ ಹೋಗ್ಲಿಕ್ಕ ಗೊತ್ತಿಲ್ಲ. ನಮ್ದು ಹೋಗುವ ಪ್ಲಾನ್ ಎಲ್ಲ ಮಾಡುದು ಇವಳು, ಯಾಕಂದ್ರೆ ಅವಳಿಗೆ ಗೊತ್ತಲ್ಲ, ನಮ್ಮ ಗೈಡ್. ಹೌದು, ಗೈಡ್. ಹಾಗೇನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಹೊರಡುತ್ತೇವೆ. ಇದೆಲ್ಲ ಕಬ್ಬನ್ ಪಾರ್ಕಿನೊಳಗೆ ಈ ಥರದ್ದು ಎಲ್ಲ ಹಸಿರಾಗಿ ಗಿಡಗಳೆಲ್ಲ ಇವೆ. ನೋಡಿ, ತುಂಬಾನೇ ಚೆನ್ನಾಗಿದೆ ಕಬ್ಬನ್ ಪಾರ್ಕ್. ತುಂಬ ಮರಗಳಿವೆ, ಎಲ್ಲಿ ನೋಡಿದ್ರು ಮರಗಳು. ಅದೇ ರೀತಿ ಗಾರ್ಡನ್ ತುಂಬಾನೇ ಚೆನ್ನಾಗಿದೆ. ಹಕ್ಕಿಗಳ ಚಿಲಿಪಿಳಿಯೊಂದಿಗೆ ಎಲ್ಲ ಜನರು ಅಲ್ಲಲ್ಲಿ ಕೂತು ಕೆಲವರು ಆಡ್ತಾರೆ, ಕೆಲವರು ಮೊಬೈಲ್ ನೋಡ್ತಾರೆ, ಕೆಲವರು ಮಾತಾಡ್ತಾರೆ, ಕೆಲವರು ಫೋಟೋಶೂಟ್ ನಡೆಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಮರ, ಎಲ್ಲಿ ನೋಡಿದ್ರು ಮರ.